ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಟಿ20 ಮ್ಯಾಚ್ ನಡೀತಾ ಉಂಟು ಹರಾರೆಯಲ್ಲಿ ಜಿಂಬಾಬ್ವೆ ವರ್ಸಸ್ ಇಂಡಿಯಾ. ಸೊ ಇದು ಗೆಲುವು ಮ್ಯಾಚ್‌ಗೋಸ್ಕರ ನಡೀತಿರೋ ಮ್ಯಾಚ್ ಆಗಿದೆ. ಅಂದ್ರೆ ನಮ್ಮ ಟೀಮ್ ಇಂಡಿಯಾಗೆ, ಅವರಿಗೇನಲ್ಲ, ನಮ್ಮ ಟೀಮ್ ಇಂಡಿಯಾಗೆ ಗೆಲುವು ಅನ್ನೋದು ತುಂಬಾ ಅಪರೂಪದ ಸಾಧನೆ ಆಗೋಗಿದೆ. ಎಷ್ಟೋ ವರ್ಷಗಳ ಕಪ್ ಗೆದ್ದಿದೀವಿ ಅಂತ ಹೇಳೋ ಒಂದು ಸಾಧನೆ ಆಗೋಗಿದೆ. ಸೀರೀಸ್ ಆಲ್ರೆಡಿ ಐರ್ಲೆಂಡ್ ಸೀರೀಸ್ ಸೋತಿದೀವಿ, ಇಂಗ್ಲೆಂಡ್ ಸೀರೀಸ್ ಸೋತಿದೀವಿ, ಅಲ್ಲಿ ಓಡಿಐ ಸೀರೀಸ್ ಕೂಡ ಸೋತಿದೀವಿ. ಸೊ ಅದಕ್ಕೋಸ್ಕರ ಇವತ್ತು ಟೀಮ್ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಮ್ಯಾಚ್ ಕೂಡ. ಸೊ ಹಾಗೇನೆ ಇವತ್ತು ವೆದರ್ ಕಂಡೀಷನ್ ಯಾವ ರೀತಿ ಇದೆ, ಪಿಚ್ ಕಂಡೀಷನ್ ಯಾವ ರೀತಿ ಇದೆ ಹೇಳ್ತಾ ಹೋಗ್ತೀನಿ. ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಸೊ ಇವತ್ತು ಪಿಚ್ ಕಂಡೀಷನ್ ನೋಡೋದಾದ್ರೆ ಇಲ್ಲಿ ಯಾರು ಫಸ್ಟ್ ಬ್ಯಾಟ್ ಮಾಡ್ತಾರೆ ಅವರಿಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. 10 ಓವರ್ ತನಕ ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಬ್ಯಾಲೆನ್ಸ್ ಪಿಚ್, ಬ್ಯಾಟ್ ಅಂಡ್ ಬೌಲಿಂಗ್ ಎರಡು ಕೂಡ ಈಕ್ವಲ್ ಪಿಚ್ ಆಗ್ತಾ ಹೋಗುತ್ತೆ ಇಲ್ಲಿ ಮೇಯ್ನ್ ಆಗಿ. ಇನ್ನೊಂದು ಡ್ರೈ ಇರುತ್ತೆ ಇಲ್ಲಿ. ಬೌನ್ಸ್ ಸ್ವಲ್ಪ ಕಡಿಮೆ. ಇಂಗ್ಲೆಂಡ್ ಪಿಚ್‌ಗೆ ಹೋಲಿಸಿದ್ರೆ ಇಲ್ಲಿ ಡ್ರೈ ಪಿಚ್. ಸ್ವಲ್ಪ ಬೌನ್ಸ್ ಕಡಿಮೆ. ಇಲ್ಲಿ ಅಲ್ಲಿ ಕ್ಲಾಸ್, ಇದು ಮಾಸ್ ಅಂತ ಹೇಳ್ಬೋದು ಪಿಚ್‌ಗಳು. ಇನ್ನು ವೆದರ್ ಕಂಡೀಷನ್‌ಗೆ ಹೇಳೋದಾದ್ರೆ ಇಲ್ಲಿ ಮಳೆ ಬರೋ ಸಾಧ್ಯತೆ ಕಡಿಮೆ. ಸೊ ಹಾಗಾಗಿ ಇವತ್ತು 40 ಓವರ್ ಕಂಪ್ಲೀಟ್ ಆಗಿ ಮ್ಯಾಚ್ ನೋಡ್ಬೋದು ಇವತ್ತು. ಹಾಗೇನೆ ಇಲ್ಲಿ ವಿನ್ನಿಂಗ್ ಸ್ಕೋರ್ 170 ಪ್ಲಸ್ ಸ್ಕೋರ್ ಇದೆ. 170 ಮೇಲೆ ಹೊಡೆದ್ರೆ ಅಂದ್ರೆ 170, 180 ಅಥವಾ 200 ಪ್ಲಸ್ ಹೊಡೆದ್ರೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಫಸ್ಟ್ ಬ್ಯಾಟ್ ಮಾಡಿದವರಿಗೆ. ಸೊ ಸೆಕೆಂಡ್ ಸರ್ಫೇಸ್ ಅಲ್ಲಿ ಯಾರು ಚೇಸ್ ಮಾಡಕ್ ಬರ್ತಾರೆ ಅವರಿಗೆ ಸ್ವಲ್ಪ ಕಷ್ಟ ಇದೆ. ಬೌನ್ಸ್ ಆಗೋ ಸಾಧ್ಯತೆ ಕೂಡ ಇದೆ. ಡ್ರೈ ಇದೆ. ಸರ್ಫೇಸ್ ಆಕ್ಚುಲಿ ಡ್ರೈ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತು ಆದಷ್ಟು ಯಾರು ಟಾಸ್ ಗೆಲ್ತಾರೆ ಅವರು ಆದಷ್ಟು ಬ್ಯಾಟಿಂಗ್ ತಗೊಳ್ಳೋದು ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ ಈ ರೆಕಾರ್ಡ್ ಚೆಕ್ ಮಾಡೋದಾದ್ರೆ ಇಲ್ಲಿ ಹೆಡ್ ಟು ಹೆಡ್ ನೋಡೋದಾದ್ರೆ ಟೋಟಲ್ 14 ಮ್ಯಾಚ್ ಆಗಿದೆ. ಸಾರಿ, 14 ಮ್ಯಾಚ್ ಆಗಿದೆ. ಅದರಲ್ಲಿ 11 ಮ್ಯಾಚಿನ ಇಂಡಿಯಾ ಗೆದ್ದಿದೆ. ಹಾಗೇನೆ 3 ಮ್ಯಾಚಿನ ಜಿಂಬಾಬ್ವೆ ಗೆದ್ದಿದೆ. ಸೊ ಹಾಗೇನೆ ನಮ್ಮ ಟೀಮ್ ಸ್ಕ್ವಾಡ್ ನೋಡೋದಾದ್ರೆ ಮೇಯ್ನ್ ಆಗಿ ವೈಭವ್ ಸೂರ್ಯವಂಶಿ, ಹಾಗೆ ಅಭಿಷೇಕ್ ಶರ್ಮಾ ಬರ್ತಾರೆ. ಆಮೇಲೆ ಇಶಾನ್ ಕಿಶನ್ ಬರ್ತಾರೆ. ಆಮೇಲೆ ಶ್ರೇಯಸ್ ಅಯ್ಯರ್ ಬರ್ತಾರೆ. ಆಮೇಲೆ ತಿಲಕ್ ವರ್ಮ ವೈಸ್ ಕ್ಯಾಪ್ಟನ್ ಬರ್ತಾರೆ. ಇಲ್ಲಿ ತನಕ ಓಕೆ, ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ 6th ಪ್ಲೇಸ್‌ಗೆ ಬರುವಂತದ್ದು ಒಂದು ರಿಂಕು ಸಿಂಗ್ ಬರ್ಬೋದು ಫಿನಿಶರ್ ರೋಲ್ ಆಗಿ. ಸೊ ಅಷ್ಟು ಮ್ಯಾಚ್ ಆಡಿತಿಲ್ಲ. ಸೊ ಹಾಗಾಗಿ ಇವತ್ತು ಅವರು ಫಿನಿಶರ್ ರೋಲ್ ಆಗಿ ತಗೋ ಸಾಧ್ಯತೆ ಕೂಡ ಇದೆ. ಹಾಗೇನೆ ನೆಕ್ಸ್ಟ್ ಶಿವಮ್ ದುಬೆ ಇದ್ದಾರೆ. ಆಮೇಲೆ ಸ್ಪಿನ್ ಡಿಪಾರ್ಟ್ಮೆಂಟ್‌ಗೆ ಬರೋದಾದ್ರೆ ಹರ್ಷ ದುಬೆ, ಹಾಗೇನೆ ನಮ್ಮ ರವಿ ಬಿಷ್ಣೋಯ್ ಇದ್ದಾರೆ. 29 ರನ್ ಹೊಡ್ಸ್ಕೊಂಡಂತ ಪ್ಲೇಯರ್ ಇದ್ದಾರೆ. ಸೊ ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್‌ಗೆ ಬರೋದಾದ್ರೆ ಮೇಯ್ನ್ ಆಗಿ ಪ್ರಿನ್ಸ್ ಯಾದವ್, ಮಯಾಂಕ್ ಯಾದವ್ ಇದ್ದಾರೆ, ಅಶೋಕ್ ಶರ್ಮಾ ಇದ್ದಾರೆ. ಸೊ ಇವ್ರನ್ನ ನಾನು ಎಕ್ಸ್‌ಪೀರಿಯನ್ಸ್ ಪ್ಲೇಯರ್ ಅಂತ ಹೇಳ್ತಿಲ್ಲ. ತುಂಬಾ ಹೆವಿ ಎಕ್ಸ್‌ಪೀರಿಯನ್ಸ್ ಇದೆ, ಇವರಿಂದನೇ ಮ್ಯಾಚ್ ಗೆಲ್ಲುತ್ತೆ ಅಂತ ಹೇಳಿಬಿಟ್ಟು. ಆದ್ರೆ ಪ್ರಿನ್ಸ್ ಯಾದವ್‌ಗೆ ಮತ್ತೆ ಹರ್ಷ ದುಬೆಗೆ ಸ್ವಲ್ಪ ಎಕ್ಸ್‌ಪೀರಿಯನ್ಸ್ ಇದೆ. ಮತ್ತೆ ರವಿ ಬಿಷ್ಣೋಯ್‌ಗೂ ಕೂಡ ಇದೆ. ನಾನು ಇವರ ಜಿಂಬಾಬ್ವೆ ಟೀಮ್‌ನ ಏನು ಲೈಟಾ ಕಾಣ್ತಿಲ್ಲ. ಅವರಲ್ಲೂ ಕೂಡ ಎಕ್ಸ್‌ಪೀರಿಯನ್ಸ್ ಪ್ಲೇಯರ್ ಇದ್ದಾರೆ. ಆದ್ರೆ ಇಲ್ಲಿ ಎಕ್ಸ್‌ಪೀರಿಯನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಎಕ್ಸ್‌ಪೀರಿಯನ್ಸ್ ಇಲ್ಲ ಪ್ಲೇಯರ್‌ಗಳಿಲ್ಲಿ. ಇಲ್ಲಿ ಎಕ್ಸ್‌ಪೀರಿಯನ್ಸ್ ಇರೋದು ಒಂದು ಶ್ರೇಯಸ್ ಅಯ್ಯರ್ ತುಂಬಾ ಎಕ್ಸ್‌ಪೀರಿಯನ್ಸ್ ಇರೋದು. ಅದು ಬಿಟ್ರೆ ಇನ್ನು ಇಶಾನ್ ಕಿಶನ್, ಅವರಿಬ್ರು ಇನ್ನು ಸ್ವಲ್ಪ ರಿಂಕು ಸಿಂಗ್ ಅಂದ್ರೆ ಏನು ಎಕ್ಸ್‌ಪೀರಿಯನ್ಸ್ ಅಂದ್ರೆ ಇಲ್ಲಿ ನಮ್ಮ ವಿದೇಶಿ ಪಿಚ್‌ಗಳಲ್ಲಿ ಅಷ್ಟೇನು ಎಕ್ಸ್‌ಪೀರಿಯನ್ಸ್ ಇಲ್ಲ. ಸೊ ಹಾಗಾಗಿ ಅವ್ರು ಇಂಡಿಯಾ ಫ್ಲಾಟ್ ಪಿಚ್ ಅಲ್ಲಿ ಮತ್ತೆ ಎಕ್ಸ್‌ಪೀರಿಯನ್ಸ್ ಇದೆ. ಸೊ ಅದಕ್ಕೋಸ್ಕರ ಇಬ್ಬರಿಗೆ ಮಾತ್ರ ಎಕ್ಸ್‌ಪೀರಿಯನ್ಸ್ ತುಂಬಾ ಇದೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಟೈಟ್ ಆಗ್ಬೇಕಾಗಿತ್ತು. ಬೂಮ್ರಾ ಅಂತ ಒಂದು ಎಕ್ಸ್‌ಪೀರಿಯನ್ಸ್ ಪ್ಲೇಯರ್ ಅಥವಾ ವರುಣ್ ಚಕ್ರ ಅಂತ ಎಕ್ಸ್‌ಪೀರಿಯನ್ಸ್ ಪ್ಲೇಯರ್ ಇರ್ಬೇಕಾಗಿತ್ತು ಸ್ಪಿನ್ ಡಿಪಾರ್ಟ್ಮೆಂಟ್. ಅವ್ರನ್ನೆಲ್ಲ ರೆಸ್ಟ್ ಕೊಟ್ಟಿದ್ದಾರೆ. ಏನಕ್ಕೆ ಏನೋ ಕಾರಣ, ಇನ್ನು ನೆಕ್ಸ್ಟ್ ಮ್ಯಾಚ್‌ಗೆ ಏನೋ ಸೆಲೆಕ್ಟ್ ಮಾಡಕ್ ಇರ್ಬೋದು. ಸೊ ಇವತ್ತು ಮ್ಯಾಚ್ ಯಾರು ಗೆಲ್ತಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.